ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ನಾ ಕ್ಯಾಪ್ಸಿಕಮ್ ರೈಸ್ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತಾ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತಾ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಫಸ್ಟು ನಾನು ಮಿಕ್ಸಿ ಮಾಡ್ಕೊಳಕ್ಕಿಲ್ಲೇ ಒಂದು 4ರಿಂದ 5 ಹಸಿ ಮೆಣಸಿನ್ಕಾಯಿನ ತೊಗೊಂಡಿನಿ. ನೆಕ್ಸ್ಟ್ ನಾನು ಇದಕ್ಕೆ ಒಂದು ಅರ್ಧ ಬಟ್ಲದಷ್ಟು ಹಸಿ ಕೊಬ್ಬರಿನ ತೊಗೊಂಡೀನಿ. ಇದಾದಮೇಲೆ ನಾ 1 ಇಂಚಿನಷ್ಟು ಅಲ್ಲ ತೊಗೊಂಡೀನಿ. ಒಂದು ಸ್ವಲ್ಪ ಕೊತ್ತಂಬರಿನ ತೊಗೊಂಡೀನಿ. ನೆಕ್ಸ್ಟ್ ಇದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ಅರಿಶಿನ ಪೌಡ್ರ್ ಹಾಕ್ಕೊಂಡೀನಿ. ಈಗ ನಾ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತೀನಿ. ಮತ್ತು ಇದನ್ನು ನೀರು ಮಿಕ್ಸ್ ಮಾಡ್ಲಂಗೆ ಡ್ರೈ ಆಗಿನ ನುಣ್ಣಗೆ ಮಿಕ್ಸಿ ಮಾಡ್ಕೊಂಡು ಬರೋಣಂತ. ಓಕೆ, ನಾನು ಇಲ್ಲೇ ಮಿಕ್ಸಿ ಮಾಡ್ಕೊಂಡು ಬಂದೇನೆ ನೋಡ್ರಿ. ನುಣ್ಣಗೆ ಈ ಥರ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಸೊ ಬರ್ರಿ ಈಗ ಒಗ್ಗರಣೆ ಹಾಕೊಳ್ಳೋಣಂತ. ಒಗ್ಗರಣೆ ಮಾಡೋಕ್ಕೆ ನಾವೊಂದು ಪ್ಯಾನಿಗೆ ಒಂದು 2ರಿಂದ 3 ಚಮಚದಷ್ಟು ಮೊದಲ ಎಣ್ಣೆನ ಹಾಕ್ಕೊಂಡು ಎಣ್ಣೆನ ಚಲೋತ್ನಂಗೆ ಕಾಯಿಸ್ಕೊಂಡೀನಿ. ಎಣ್ಣೆ ಕಾಯಿಸ್ಕೊಂಡ್ಮೇಲೆ 1 ಚಮಚದಷ್ಟು ಕಡಲೆಬೇಳೆ ಹಾಕ್ಕೊಂಡೀನಿ. 1 ಚಮಚದಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಚಲೋತ್ನಂಗೆ ಮೊದಲು ಫ್ರೈ ಮಾಡ್ಕೋತೇನಂತ. ಉದ್ದಿನಬೇಳೆ ಕಡಲೆಬೇಳೆ ಫ್ರೈ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ನಾನು ಶೇಂಗಾ ಕಾಳನ್ನು ಹಾಕ್ಕೊಂಡು ಚಲೋ ಫ್ರೈ ಮಾಡ್ಕೋತೀನಿ. ಇದಿಷ್ಟು ಚಲೋ ಫ್ರೈ ಆದಮೇಲೆ ಇದಕ್ಕೆ ನಾನು 1 ಚಮಚದಷ್ಟು ಸಾಸಿವೆನ ಹಾಕ್ಕೊಂಡೀನಿ ಮತ್ತು 1 ಚಮಚದಷ್ಟು ಜೀರಿಗೆ ಹಾಕ್ಕೊಂಡೀನಿ. ಇವೆರಡನ್ನೂ ಸ್ವಲ್ಪ ಕೈ ಆಡಿಸ್ಕೊಂಡು ಎರಡು ಚಟ ಆದಮೇಲೆ ಒಂದು 2 ಕಡ್ಡಿಯಷ್ಟು ನಾನು ಕರಿಬೇವನ್ನು ಹಾಕೋತೀನಿ. ಸೊ ಕರಿಬೇವು ಕೂಡ ಚಟ ಆದಮೇಲೆ ನಾನು ಸಣ್ಣದಾಗಿ ಮುರ್ಕೊಂಡಂಥ ಒಣ ಮೆಣಸಿನ್ಕಾಯಿನ ಹಾಕ್ಕೋತೀನಿ. ಒಂದು 2 ಒಣ ಮೆಣಸಿನ್ಕಾಯಿ ಹಾಕ್ಕೋತೀನಿ. ಇಷ್ಟೂ ನಾನು ಚಲೋತ್ನಂಗೆ ಫಸ್ಟ್ ಫ್ರೈ ಮಾಡ್ಕೋತೀನಿ. ಕ್ವಿಕ್ ಆ್ಯಂಡ್ ಈಸಿಯಾಗಿ ರೆಡಿ ಆಗ್ತೈತಿ ನೋಡ್ರಿ ರೈಸ್. ನೆಕ್ಸ್ಟ್ ನಾನು ಇದಕ್ಕೆ ಕ್ಯೂಬ್ ಶೇಪ್ನಾಗ ಹಚ್ಕೊಂಡಂಥ ಒಂದು 2 ಡೊಣ್ ಮೆಣಸಿನ್ಕಾಯಿನ ಹಾಕ್ಕೋತೀನಿ. ಡೊಣ್ ಮೆಣಸಿನ್ಕಾಯಿನ ಒಂದು 50% ಅಷ್ಟೇ ನಾನು ಫ್ರೈ ಮಾಡ್ಕೋತೀನಿ. ಕ್ರಂಚಿಯಾಗಿ ಇರಬೇಕು ಮತ್ತು ಅವು ಸ್ವಲ್ಪ ಫ್ರೈನೂ ಆಗಿರ್ಬೇಕು. ಆ ಥರ ಇವನ್ನ ಫ್ರೈ ಮಾಡ್ಕೋತೀನಿ. ಸೊ ಈಗ ಇವು ಚಲೋ ಫ್ರೈ ಆಗ್ಯಾವ ನೋಡ್ರಿ. ಈಗ ನಾನು ಏನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ ಅಲ್ಲ ಕೊಬ್ಬರಿದು ಪೌಡ್ರ್, ಆ ಮಿಕ್ಸ್ಚರ್ನ ನಾನು ಇದಕ್ಕೆ ಹಾಕೋತೇನಂತೀಗ. ಕೊಬ್ಬರಿ ಮಿಕ್ಸ್ಚರ್ ಹಾಕ್ಕೊಂಡ್ಮೇಲೆ ಒಂದು 2ರಿಂದ 3 ಚಿಟಿಕೆಯಷ್ಟು ನಾನು ಇಂಗನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋತೀನಿ. ಅಂದರೆ ಫುಲ್ ಫ್ರೈ ಮಾಡ್ಕೊಳ್ಳೋದು ಬೇಡ, ಒಂಚೂರು ಕೊಬ್ಬರಿ ಅದು ಮಿಕ್ಸ್ ಆಗಿ ಬಿಸಿ ಆದರೆ ಸಾಕು. ಇದು ಬೆಳಗಿನ ಬ್ರೇಕ್ಫಾಸ್ಟಿಗೆ ಮತ್ತು ಲಂಚ್ ಬಾಕ್ಸಿಗೆ ಭಾರಿ ಬೆಸ್ಟ್ ಅಂದರೆ ಬೆಸ್ಟ್ ಆಗ್ತೈತಿ ನೋಡ್ರಿ. ಸೊ ಈಗ ಚಲೋ ಮಿಕ್ಸ್ ಆಗೈತಿ. ಈಗ ನಾನು ಮೊದಲನ್ನ ರೆಡಿ ಮಾಡಿ ಇಟ್ಕೊಂಡಂಥ ರೈಸ್ನ ಇದಕ್ಕೆ ಹಾಕ್ಕೊಳತ್ತೀನಿ. ನಾ ಇಲ್ಲೇ 1.5 ಲೋಟದಷ್ಟು ಅಕ್ಕಿದು ಅನ್ನ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಹಾಕ್ಕೊಳತ್ತೀನಿ. ನೀವು ಲೆಫ್ಟ್ ಓವರ್ ರೈಸ್ ಆದರೂ ಹಾಕ್ಕೋಬೋದು. ರೈಸ್ನ ಹಾಕ್ಕೊಂಡು ಇದನ್ನು ಚಲೋ ಮಿಕ್ಸ್ ಮಾಡ್ಕೊಳ್ಳೋಣಂತ. ರೈಸು ಒಗ್ಗರಣೆ ಜೊತೆ ಚಲೋತ್ನಂಗೆ ಮಿಕ್ಸ್ ಆಗುವಂಗೆ ಮಿಕ್ಸ್ ಮಾಡಿಕೊಂಡು ಬಿಸಿಯಾಗಿ ಸರ್ವ್ ಮಾಡಿರಿ. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ಸೊ ನೋಡಿರಿ, ಇದು ಚಲೋತ್ನಂಗೆ ಮಿಕ್ಸ್ ಆಗೈತಿ. ಈಗ ಇದ್ರದ್ದು ಸಾಲ್ಟ್ ಟೇಸ್ಟ್ ಮಾಡಿರಿ, ಬೇಕಿದ್ರೆ ಇನ್ನೊಂದು ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡ್ಕೊರಿ. ಮತ್ತು ಸರ್ವ್ ಮಾಡುವಾಗ ಲಿಂಬೆಹಣ್ಣಿನ ರಸನ ಹಾಕಿ ಸರ್ವ್ ಮಾಡಿರಿ. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತೈತಿ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಕ್ಯಾಪ್ಸಿಕಮ್ ರೈಸ್ ರೆಡಿ ಆಗೈತಿ. ನಾ ಇದನ್ನು ಬಿಸಿಯಾಗಿ ಈಗ ಸರ್ವ್ ಮಾಡ್ಕೊತೇನಂತ. ಬರ್ರಿ ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡೋಣ. ನಾನು ಮಾಡಿದಂಥ ಕ್ಯಾಪ್ಸಿಕಮ್ ರೈಸ್ ರೆಡಿ ಆಗೈತಿ ನೋಡ್ರಿ. ನೀವು ಮನೆ ಒಳಗೆ ಮಾಡಿರಿ, ಟೇಸ್ಟ್ ಹೆಂಗಿತ್ತಂತೇಳಿ ನಂಗೆ ಕಮೆಂಟ್ಸ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.